ಸ್ನೇಹಿತರ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ನಿಧಾನವಾಗಿ ತನ್ನ ಚಾರ್ಮ್ಡ್ ಲುಕ್ನ ಮೂಲಕ ಒಬ್ಬೊಬ್ಬರನ್ನೇ ಸೆಳೀತಾ ಇರುವಂತಹ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ವೈಲ್ಡ್ ಕಾರ್ಡ್ನ ಮೂಲಕ ಬಿಗ್ ಬಾಸ್ ಮನೆಯ ಪ್ರವೇಶವನ್ನು ಪಡೆದಂತಹ ಈ ಸೂರಜ್ ಸಿಂಗ್. ಹೌದು, ಸೂರಜ್ ಸಿಂಗನ್ನು ನೋಡಿದ್ರೆ ಎಂಥವ್ರಿಗಾದರೂ ಕೂಡ ತುಂಬ ಸ್ಮಾರ್ಟ್ ಆಗಿದ್ದಾನಲ್ಲ, ತುಂಬ ಹ್ಯಾಂಡ್ಸಮ್ ಹೆಂಗೆ ಇದ್ದಂಗಿದ್ದಾನಲ್ವಾ, ಯಾರಪ್ಪ ಇವನು ಅನ್ನುವಂಥ ಪ್ರಶ್ನೆ ಬೀಳುತ್ತೆ. ಜೊತೆಗೆ ಈ ಬಿಗ್ ಬಾಸ್ ಮನೆಯ ಪ್ರವೇಶವನ್ನು ಪಡೆದಿದ್ದೇ ಈತ ಈ ರಂಗೇರಿಸುವಂಥ ರೀತಿಯಲ್ಲಿ ಹುಡುಗಿಯರ ಹೃದಯವನ್ನು ಕದ್ದಂತಹ ಮತ್ತು ಸಾಕಷ್ಟು ಹುಡುಗಿಯರ ಪಾಲಿಗೆ ಈಗಾಗಲೇ ಹ್ಯಾಂಡ್ಸಮ್ ಕ್ರಶ್ ಆಗಿರುವಂತಹ ಈ ಸೂರಜ್ ಸಿಂಗ್ ಹಿನ್ನೆಲೆ ರಣರೋಚಕ. ಸೂರಜ್ ಸಿಂಗ್ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ, ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾನಾ ಅಥವಾ ಏನೂ ಕೂಡ ಸಾಧನೆಯನ್ನು ಮಾಡದೆ ಇಲ್ಲಿ ಕರ್ಕೊಂಡು ಬಿಟ್ಟಿದ್ದಾರಾ? ಈತನನ್ನು ಎಲ್ಲಿಂದ ಹುಡ್ಕೊಂಡು ಬಂದರು? ಈತ ಮೂಲತಃ ಎಲ್ಲಿ ಅವನು? ಸಿಂಗ್ ಅಂತೇಳಿ ಬೇರೆ ಇದೆ, ಇಲ್ಲಿ ಅವನು ಅಲ್ವಾ, ಕರ್ನಾಟಕದವನು ಅಲ್ವಾ, ಕನ್ನಡವನ್ನು ಇಷ್ಟು ಸ್ಪಷ್ಟವಾಗಿ ಮಾತನಾಡುವಂತಹ ಈತನ ಹಿನ್ನೆಲೆ ಏನು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗ ಇದ್ದಾವೆ. ಈಗಾಗಲೇ ಬಿಗ್ ಬಾಸ್ ಸೀಸನ್ 12ರ 2.0 ಅಂದರೆ ಸೆಕೆಂಡ್ ಪಾರ್ಟು ಲಾಂಚ್ ಆಗಿ ಶುರುವಾಗಿದೆ. ಆ ಆರಂಭದಲ್ಲೇ ಬಂದಂಥ ಸೂರಜ್ ಸಿಂಗು ಈಗಾಗಲೇ 3-4 ದಿನಗಳ ಕಾಲ ಆಟವನ್ನು ಆಡೋದ್ರ ಮೂಲಕ ತನ್ನ ಗಮನವನ್ನು ಸೆಳೀತಾ ಇದ್ದಾರೆ. ಜೊತೆಗೆ ತನ್ನ ಕಡೆ ಹೆಚ್ಚು ಜನರ ಒಲವನ್ನು ಕೂಡ ಪಡೀತಾ ಇದ್ದಾರೆ. ಹಾಗಾದರೆ ಇವರ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈಗಾಗಲೇ ಬಿಗ್ ಬಾಸ್ ಸೀಸನ್ 12ರ 3 ವಾರದ ಆಟ ಮುಗಿದಿದೆ. 3ನೇ ವಾರಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಯೂ ಕೂಡ ಆಗಿದೆ. ಈಗಾಗಲೇ 3 ಜನ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಪಡೆದಿದ್ದಾರೆ. ಇವರಷ್ಟೇ ಅಲ್ಲ, ಇನ್ನೂ ಕೂಡ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿಯನ್ನು ಪಡೆಯುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಿದೆ. ಈ ನಡುವೆ 3 ಸ್ಪರ್ಧಿಗಳ ಪೈಕಿ ಹೆಚ್ಚು ಗಮನವನ್ನು ಸೆಳೆದಿದ್ದು ಮತ್ತು ಹೆಚ್ಚು ಕುತೂಹಲವನ್ನು ಕೆರಳಿಸಿರುವಂಥದ್ದು ಮತ್ತು ಹೆಚ್ಚು ಈ ಹೆಣ್ಮಕ್ಕಳ ಪಾಲಿಗೆ ಹಾಟ್ ಫೇವರೇಟ್ ಆಗಿರುವಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಸೂರಜ್ ಸಿಂಗ್. ಹೌದು, ಮಾಸ್ ಮೂಲಕ ಬಂದಂತಹ ರಘು ಒಂದು ಕಡೆ ಆದರೆ, ಬೋಲ್ಡ್ ಆಗಿ ಬಂದಂತಹ ರಿಷಾ ಮತ್ತೊಂದು ಕಡೆ ತುಂಬ ಕೂಲಾಗಿ ಬಂದಂತಹ ಸೂರಜ್ ಸಿಂಗ್ ಮತ್ತೊಂದು ಕಡೆ. ಹೀಗಾಗಿ ಸೂರಜ್ ಸಿಂಗ್ ಬಗ್ಗೆ ಸಾಕಷ್ಟು ಕುತೂಹಲಗಳು ಎಲ್ರಿಗೂ ಕೂಡ ಇದ್ದಾವೆ. ಹಾಗಾಗಿ ಈ ಸೂರಜ್ ಸಿಂಗ್ ಯಾರು, ಆತನ ಹಿನ್ನೆಲೆ ಏನು, ಆತ ಬಿಗ್ ಬಾಸ್ ಮನೆಗೆ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸರ್ಚ್ಗಳು ಕೂಡ ನಡೀತಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಈತನ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾದರೆ ಯಾರು ಇವರು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಸೂರಜ್ ಸಿಂಗ್ ಇದ್ದಾರಲ್ಲ, ಸೂರಜ್ ಸಿಂಗ್ ಮೂಲತಃ ಕರ್ನಾಟಕದವರೇ. ಇವರ ಹೆಸರಲ್ಲಿ ಸಿಂಗ್ ಅಂತೇಳಿ ಇರೋದ್ರಿಂದ ಬೇರೆ ರಾಜ್ಯದವರು ಅಂತೇಳಿ ಏನು ಭಾವಿಸೋದು ಬೇಡ. ಸೂರಜ್ ಸಿಂಗ್ ಮೂಲತಃ ಕರ್ನಾಟಕದವರೇ. ಜೊತೆಗೆ ಈ ಕನ್ನಡದ ಹುಡುಗ ಉನ್ನತ ಶಿಕ್ಷಣಕ್ಕಾಗಿ ಕೆನಡಕ್ಕೆ ಹೋಗಿದ್ರು, ಕೆನಡಾದಲ್ಲಿ ಓದಿದರು. ಈಗ ನಾನು ಮೈಸೂರಿಗೆ ವಾಪಸ್ ಬಂದಿದ್ದೀನಿ, ಯಾಕಂತಂದರೆ ದುಡ್ಡಿದ್ರೆ ನೆಮ್ಮದಿ ಇರಲ್ಲ ಅಂತೇಳಿ ಹೇಳ್ತಾರೆ. ಆ ಥರ ನನ್ನ ಜೀವನವೂ ಕೂಡ ಆಯಿತು. ನಾನು ವಾಪಸ್ ಬರೋದಕ್ಕೆ ನನ್ನ ಜೀವನದಲ್ಲಿ ನಡೆದಂಥ ಒಂದಷ್ಟು ಘಟನೆಗಳು ಕೂಡ ಕಾರಣವಾಯಿತು ಅನ್ನೋದನ್ನು ಕೂಡ ಹೇಳ್ತಾರೆ. ನನ್ನ ಅಕ್ಕನಿಗೆ ಮದುವೆ ಆಯಿತು, ನನ್ನ ತಾಯಿ ಒಬ್ಬರೇ ಇರ್ತಾರೆ, ಹಾಗಾಗಿ ನಾನು ಅನಿವಾರ್ಯವಾಗಿ ಬರಲೇಬೇಕಾಯಿತು. ನಾನು ಈ ಸಮಯದಲ್ಲಿ ಅವರ ಜೊತೆಗೆ ಇರಬೇಕಾಗಿದ್ದು ತುಂಬ ಇಂಪಾರ್ಟೆಂಟು. ಸೊ ದಟ್ ನನ್ನನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ, ಬೆಳೆಸಿದ್ದಾರೆ. ಹೀಗಾಗಿ ನಾನು ಅನಿವಾರ್ಯವಾಗಿ ವಾಪಸ್ ಬಂದು ಇವತ್ತು ಅಮ್ಮನ ಜೊತೆಗೆ ಇದ್ದೀನಿ ಅನ್ನುವಂಥ ವಿಚಾರವನ್ನು ಈ ಸೂರಜ್ ಸಿಂಗ್ ಹೇಳಿದ್ದಾರೆ. ಸೂರಜ್ ಸಿಂಗ್ ಇಷ್ಟು ಹ್ಯಾಂಡ್ಸಮ್ ಆಗಿರೋದಕ್ಕೆ ಮತ್ತು ಸೂರಜ್ ಶೆಫ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ರು. ಸ್ನೇಹಿತರೆ, ಕೆನಡಕ್ಕೆ ಹೋದಾಗ ನನ್ನ ಶಿಕ್ಷಣದ ಜೊತೆಗೆ ನನ್ನ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ನಾನು ಅಲ್ಲಿ ಕೆಲಸವನ್ನು ಮಾಡಿಕೊಳ್ತಾ ಇದ್ದೆ ಎನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಅಲ್ಲಿ ಕೆಲಸ ಹುಡುಕುವಾಗ ನನಗೆ ಶೆಫ್ ಆಗುವಂಥ ಚಾನ್ಸ್ ಸಿಕ್ಕಿದೆ, ಒಂದು ವಿಶೇಷ ಅಂತಲೂ ಕೂಡ ಹೇಳ್ತಾರೆ. ಇನ್ನು ನಾನು ಒಂಥರ ಮೀರರ್ ಥರ, ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು ಅನ್ನೋ ರೀತಿಯಲ್ಲೂ ಕೂಡ ಹೇಳಿದ್ದಾರೆ. ಬಟ್ ಒಂದು ರೀತಿಯಲ್ಲಿ ಹಾಟ್ ಬರ್ಫಿ ರೀತಿ ಇರುವಂತಹ ಸೂರಜ್ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ಅಂಶಗಳು ಕೂಡ ಈಗ ಬೆಳಕಿಗೆ ಬಂದಿದ್ದಾವೆ. ಅಂದರೆ ಈ ಸೂರಜ್ ಇದ್ದಾನಲ್ಲ, ಸೂರಜ್ ಅಷ್ಟು ಈಸಿಯಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ಕೂಡ ಅಲ್ಲ. ಸೂರಜ್ ಬಿಗ್ ಬಾಸ್ ಮನೆಗೆ ಬರೋದ್ರ ಹಿಂದೆ ಸಾಕಷ್ಟು ಶ್ರಮಗಳಿದ್ದಾವೆ. ಯಾರನ್ನೂ ಕೂಡ ಅಷ್ಟು ಈಸಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಳ್ಳೋದಿಲ್ಲ, ನಿಮ್ಗೆ ಗೊತ್ತಿರಬಹುದು. ಹಾಗೆಯೇ ಇಲ್ಲಿ ಸೂರಜ್ನೂ ಕೂಡ ಅಷ್ಟು ಈಸಿಯಾಗಿ ಏನು ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡಿಲ್ಲ. ಸಾಕಷ್ಟು ಅಳೆದು ತೂಗಿ ನಂತರನೇ ಬಿಗ್ ಬಾಸ್ ಮನೆ ಒಳಗಡೆ ಈತನನ್ನು ಕೂಡ ಕರ್ಕೊಂಡಿದ್ದಾರೆ. ಜೊತೆಗೆ ಈತ ಬಿಗ್ ಬಾಸ್ ಮನೆಗೆ ಬಂದರೆ ಬಿಗ್ ಬಾಸ್ ಮನೆಗೂ ಕೂಡ ಒಂದಷ್ಟು ಲಾಭಗಳಾಗಬೇಕಲ್ವಾ. ಆ ರೀತಿ ಆ ವಿಚಾರದ ಬಗ್ಗೆಯೂ ಕೂಡ ಕೆಲವೊಂದಷ್ಟು ರಿಸರ್ಚ್ಗಳು ನಡೆದ ಬಳಿಕನೇ ಈತನನ್ನು ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡು ಬಂದಿದ್ದು ಅನ್ನೋದನ್ನು ಕೂಡ ಗಮನಿಸಬೇಕು. ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಈತನನ್ನು ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡು ಬಂದ ಬಳಿಕ ಈತ ಅದಕ್ಕೆ ಸ್ವಲ್ಪ ನ್ಯಾಯವನ್ನು ಕೂಡ ಒದಗಿಸಬೇಕಲ್ವಾ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಈತ ಒಂದಷ್ಟು ಬ್ಯಾಕ್ಗ್ರೌಂಡನ್ನು ಹೊಂದಿದ್ದಾನೆ. IT ಉದ್ಯೋಗಿಯಾಗಿ ಇವತ್ತಿಗೆ ಸೂರಜ್ ಸಿಂಗು ಫಿಟ್ನೆಸ್ ಫ್ರೀಕ್ ಆಗಿ, ಮಾಡೆಲ್ ಆಗಿಯೂ ಕೂಡ ಗುರುತಿಸ್ಕೊಂಡಿದ್ದಾನೆ.
ಇನ್ನು ನಾನು ಮೈಸೂರಿನ ಹುಡುಗ ಅಂತೇಳ್ಬಿಟ್ಟು ಹೆಮ್ಮೆಯಿಂದ ಹೇಳುವಂಥ ಸೂರಜ್ ಸಿಂಗು ಹೆಸರಿನ ಹಿಂದೆ ಸಿಂಗ್ ಇರೋದು ಯಾಕೆ ಅಂತೇಳಿ ಕೇಳಿದ್ರೆ ಇವರ ತಂದೆ ಸಿಂಗ್, ಹಾಗಾಗಿ ಈತನ ಹೆಸರಿನ ಹಿಂದೆ ಕೂಡ ಸಿಂಗ್ ಸೇರಿಕೊಂಡಿದೆ. ಇನ್ನು ಮೈಸೂರಿನಲ್ಲಿ ಇರುವಂಥ ಈತ ಮೈಸೂರಿನಲ್ಲೇ ನನ್ನ ಮುಂದಿನ ಜೀವನವನ್ನು ನಡೆಸಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಅವಕಾಶಕ್ಕಾಗಿ ಬೆಂಗಳೂರಿಗೆ ಬಂದು ಹೋಗ್ತಾ ಇರ್ತಾರೆ. ಮಾಡೆಲಿಂಗ್ ಅಥವಾ ಬೇರೆ ಏನಾದರೂ ಇವೆಂಟ್ ಇದ್ದರೆ ಅದಕ್ಕೆ ಬಂದು ಹೋಗ್ತಾ ಇದ್ದಾರೆ. ಇನ್ನು ನಾನು ಕೆನಡಕ್ಕೆ ಹೋದಾಗ ನನ್ನ ಶಿಕ್ಷಣದ ಜೊತೆಗೆ ನನ್ನ ಜೀವನವನ್ನು ನಡೆಸೋದು ಕೂಡ ಅಲ್ಲಿ ಕಷ್ಟ ಆದಾಗ ನಾನು ಸಾಕಷ್ಟು ಒದ್ದಾಟವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಅನ್ನೋದನ್ನು ಕೂಡ ಹಂಚಿಕೊಂಡಿದ್ದಾರೆ. ಇನ್ನು 9 ರಿಂದ 5 ಗಂಟೆ ಕೆಲಸದ ಬದಲು ಸ್ವಂತವಾಗಿ ಏನಾದರೂ ಮಾಡಬೇಕು, ನನ್ನನ್ನು ನಾನು ನೋಡಿಕೊಳ್ಬೇಕು, ನನಗೋಸ್ಕರ ನಾನು ದುಡಿಬೇಕು, ಅದಕ್ಕೆ ನನಗೆ ಈ ಬಿಗ್ ಬಾಸ್ ಶೋನಿಂದ ಸಹಾಯ ಆಗಬಹುದು ಅನ್ನೋದನ್ನು ಹೇಳ್ತಾರೆ. ಇನ್ನು ನಾನು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತೀನಿ, ನನಗೆ ಈಗಲೂ ಕೂಡ ಈ ಶೋನಲ್ಲಿ ಇದ್ದೀನಿ ಅನ್ನೋದಕ್ಕೆ ನಂಬೋಕೆ ಆಗ್ತಿಲ್ಲ ಅಂತೇಳಿ ಆರಂಭದಲ್ಲಿ ಸೂರಜ್ ಸಿಂಗ್ ಹೇಳಿದರು. ಸೂರಜ್ ಸಿಂಗು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಎಲ್ರಿಗೂ ಕೂಡ ಅಂದ್ಕೊಂಡಿದ್ದು, ಓಹ್ ಇವನು ಯಾರಪ್ಪ, ಎಲ್ಲಿಂದ ಕರ್ಕೊಂಡ್ಬಂದ್ರಪ್ಪ ಅಂಥೇಳಿ. ಅಂದರೆ ಯಾರ ಪರಿಚಯನೂ ಕೂಡ ಇಲ್ಲ. ಈಗ ಸೂರಜ್ ಸಿಂಗು ಬೇರೆ ಯಾವುದಾದ್ರೂ ಒಂದು ಇಂಥದ್ದೇ ಇವೆಂಟ್ಗಳು ಅಥವಾ ಬೇರೆ ಯಾವುದ್ರಲ್ಲಾದರೂ ಕೂಡ ಹೆಸರನ್ನು ಮಾಡಿದ್ದಿದ್ರೆ ಅಥವಾ ಯಾವುದಾದ್ರೂ ಸಿನಿಮಾ ಸೀರಿಯಲ್ಲು ಈ ರೀತಿ ಏನಾದರೂ ಮಾಡಿದ್ದಿದ್ರೆ ಬಹುಶಃ ಒಂದು ಹೆಸರು ಇರ್ತಿತ್ತೇನೋ ಅಥವಾ ಒಂದು ಐಡೆಂಟಿಫಿಕೇಷನ್ ಇರ್ತಿತ್ತು. ಬಟ್ ಸೂರಜ್ ಸಿಂಗಿಗೆ ಆ ರೀತಿ ಯಾವ ಐಡೆಂಟಿಫಿಕೇಷನ್ ಕೂಡ ಇಲ್ಲ. ಕೆನಡಾದಿಂದ ಬಂದಿರೋರು, ಮೈಸೂರಿನವರು, ಅಷ್ಟು ಬಿಟ್ಟರೆ ಈಗ ಮಾಡೆಲಿಂಗು, ಫಿಟ್ನೆಸ್ ಫ್ರೀಕ್ ಆಗಿರುವಂಥ ಇವರು ಇಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಆದರೆ ಇತ್ತೀಚೆಗೆ ಇವರು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ಒಳ್ಳೆ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ಅಡುಗೆ ಮಾತ್ರವಲ್ಲದೆ ಫ್ಯಾಷನ್ ಇವರ ಪ್ಯಾಷನ್ ಆಗಿ ಬದಲಾಗಿದೆ. ಶೆಫ್ ಆಗಿಯೂ ಕೂಡ ಕೆಲಸ ಮಾಡಿರುವಂಥ ಇವರು ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ಇರ್ತಾರೆ, ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಇನ್ನು ಈಗಾಗಲೇ ಸೂರಜ್ ನಾನೊಬ್ಬ ಡಿಫ್ರೆಂಟ್ ಸ್ಪರ್ಧಿ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ನಾಮಿನೇಷನ್ ವಿಚಾರ ಇರ್ಬೋದು, ಹಾರ್ಟ್ನ ವಿಚಾರ ಇರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ಈಗಾಗಲೇ ನಾನು ಡಿಫ್ರೆಂಟ್, ಬೇರೆಯವರನ್ನು ಫಾಲೋ ಮಾಡೋದಿಲ್ಲ ಅನ್ನೋದನ್ನು ಕೂಡ ಸಾಬೀತುಪಡಿಸಿದ್ದಾರೆ. ಹಾಗೆಯೇ ವೈಲ್ಡ್ ಕಾರ್ಡ್ ಮೂಲಕ ಬಂದಿರುವಂಥ ಸೂರಜ್ ಸಿಂಗು ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇಳೋದಕ್ಕೆ ಅಸಾಧ್ಯ ಅನ್ನುವಂಥ ಮಾತುಗಳು ಕೂಡ ಆರಂಭದಲ್ಲಿ ವ್ಯಕ್ತವಾಗಿದೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯ ಆಟಕ್ಕೆ ಸೂರಜ್ ಸಿಂಗ್ ರೀತಿಯ ಸೈಲೆಂಟ್ ವ್ಯಕ್ತಿತ್ವದ ಮನುಷ್ಯ ಸೂಟ್ ಆಗೋದೇ ಇಲ್ಲ ಅನ್ನೋದು ಕೂಡ ಸತ್ಯ. ಆದಷ್ಟು ಬೇಗ ಸೂರಜ್ ಸಿಂಗ್ ಹೊರಗಡೆ ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ರಾತ್ರೋರಾತ್ರಿ ಸೂರಜ್ ಸಿಂಗು ವೈರಲ್ ಆಗಿದ್ದಾರೆ. ರಾತ್ರೋರಾತ್ರಿ ಹುಡುಗಿಯರ ಹೃದಯವನ್ನು ಕದ್ದಿದ್ದಾರೆ. ರಾತ್ರೋರಾತ್ರಿ ಸಾಕಷ್ಟು ಜನರ ಪಾಲಿಗೆ ಹಾಟ್ ಫೇವರೇಟ್ ಆಗಿದ್ದಾರೆ ಅನ್ನೋದು ಮಾತ್ರ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಸೂರಜ್ ಸಿಂಗ್ ಬಗ್ಗೆ ಕೇಳಿದಾಗ, ಸೂರಜ್ ಸಿಂಗ್ ಜೀವನದ ಬಗ್ಗೆ ತಿಳ್ಕೊಂಡಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಸೂರಜ್ ಸಿಂಗ್ ಬಗ್ಗೆ ಇಷ್ಟ ಆದಂಥ ಗುಣಗಳೇನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.